ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KA 708 ವಿವಿಧ ಹುದ್ದೆಗಳ ಒಂದು ರಿಸಲ್ಟ್ನ ಮೊನ್ನೆ ತಾನೇ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಗೊಂದಲಗಳಿವೆ ಸ್ನೇಹಿತರೆ. ಮತ್ತು ಇನ್ನೂ ಏನಪ್ಪ ಅಂತಂದರೆ ಅಲ್ಲಿ ಬಿಟ್ಟಿರುವಂಥದ್ದು ಕೇವಲ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಇದ್ದಂಥ ಒಂದು ಹುದ್ದೆಗಳದ ಒಂದು ರಿಸಲ್ಟ್ ಮಾತ್ರ. ಇನ್ನು ಉಳಿದಂಥ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಆಗಿರ್ಬೋದು, ಮತ್ತು ರಾಜೀವ್ ಗಾಂಧಿ ತಾಂತ್ರಿಕ ಶಿಕ್ಷಣ ಆಗಿರ್ಬೋದು, ಮತ್ತು ಕಂಡಕ್ಟರ್ದಾಗಿರ್ಬೋದು, ಇವುಗಳದ್ದು ಇನ್ನೂ ಸಹ ರಿಸಲ್ಟ್ ಬಿಟ್ಟಿಲ್ಲ. ಅವುಗಳದ್ದು ರಿಸಲ್ಟ್ ಯಾವಾಗ ಬರುತ್ತೆ? ಅದೇ ರೀತಿಯಾಗಿ ಈ ಸ್ಕೋರ್ ಕಾರ್ಡ್ ಲಿಸ್ಟಲ್ಲಿ ಏನಾಗಿದೆ ಅಂತಂದರೆ, ಸ್ಕೋರ್ ಕಾರ್ಡ್ ಲಿಸ್ಟಲ್ಲಿ ಫಸ್ಟ್ ಇದ್ದವರು ರಿಸಲ್ಟಲ್ಲಿ 60+ ರ್ಯಾಂಕ್ ಆಗಿದೆ. ಯಾಕೆ ಹೀಗಾಯಿತು? ಇದರೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ ಅಂತ ತೆಗೆದುಕೊಳ್ಳೋದಿದ್ದಲ್ಲಿ ಅಥವಾ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂಥ ತೊಗೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂಥ ಮೆಂಬರ್ಶಿಪ್ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು ಇದರ ಒಂದು ರಿಸಲ್ಟ್ನ ಈಗಾಗಲೇ ಬಿಟ್ಟಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು. ಇದರಲ್ಲಿ 1:3 ಅಲ್ಲ 1:5 ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತೊಗೊಂಡಿದ್ದಾರೆ. ಹೌದಾ? ಯಾರ್ದು ಹೈಯೆಸ್ಟು ಸ್ಕೋರ್ ಇದೆ, ಯಾರ್ದು ಕಡಿಮೆ ಸ್ಕೋರ್ ಇದೆ ಅನ್ನೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಟಾಪ್ 10 ಇದ್ದವರೆಲ್ಲರೂ ಸಹ ಸೆಲೆಕ್ಟ್ ಆಗ್ತಾರೆ, ಜಾಬಲ್ಲಿ ಬರ್ತಾರೆ ಎಂಬುದು ತಪ್ಪು. ಯಾಕೆ ಅಂತಂತಂದರೆ, ಈಗ ಅಲ್ಲಿ ಅವರು ಸ್ಕೋರ್ ಕಾರ್ಡ್ ಲಿಸ್ಟಲ್ಲಿ ಬಿಟ್ಟಿರುವಂಥ ಲಿಸ್ಟ್ ಬಂದುಬಿಟ್ಟು ಯಾಕೆ ಈ ರೀತಿ ಆಗುತ್ತೆ, ಸ್ಕೋರ್ ಕಾರ್ಡ್ ಲಿಸ್ಟು ಮತ್ತು ರಿಸಲ್ಟ್ ಲಿಸ್ಟಲ್ಲಿ ರ್ಯಾಂಕ್ ಹೆಚ್ಚು ಕಡಿಮೆ ಆಗುತ್ತೆ ಅಂತಂದರೆ, ಸ್ಕೋರ್ ಕಾರ್ಡ್ ಲಿಸ್ಟ್ ಬಿಡುವಂಥದ್ದು ಅವರು ನಿಮ್ಮ ಸ್ಕೋರ್ ಆಧಾರದ ಮೇಲೆ ಬಿಡ್ತಾರೆ. ಅದೇ ಯಾರು ಎಷ್ಟು ತೊಗೊಂಡಿದ್ದಾರೆ ಅದರ ಆಧಾರದ ಮೇಲೆ ಫಸ್ಟಿಂದ ಲಾಸ್ಟ್ವರೆಗೂ ಬರುತ್ತೆ. ಬಟ್ ರಿಸಲ್ಟ್ ಬಿಡುವಾಗ ಆ ರೀತಿಯಾಗಿ ಬಿಡೋಕ್ಕೆ ಬರೋಲ್ಲ. ಈಗ 50 ಹುದ್ದೆಗಳಿವೆ ಅಂತಂದರೆ ಟಾಪ್ 50 ಮೆಂಬರ್ಸ್ಗೆ ಸೆಲೆಕ್ಟ್ ಮಾಡ್ಕೊಂಡು ಜಾಬ್ ಕೊಡೋಲ್ಲ. ಯಾಕಂತಂದರೆ ಅಲ್ಲಿ ಕ್ಯಾಟಗರಿ ವೈಸು ಮತ್ತು ರಿಸರ್ವೇಷನ್ ವೈಸು ಹುದ್ದೆಗಳನ್ನ ಕೊಡಬೇಕಾಗ್ತದೆ. ಹಾಗಾಗಿ ನಿಮ್ಮ ಒಂದು ಹುದ್ದೆ, ನಿಮ್ಮ ಒಂದು ರ್ಯಾಂಕ್ ಬದಲಾಗೋದಕ್ಕೆ ಕಾರಣ ಏನಪ್ಪ ಅಂತಂತಂದರೆ ಅಲ್ಲಿರುವಂಥ ಕ್ಯಾಟಗರಿ. ನಿಮ್ಮ ಕ್ಯಾಟಗರಿಯಲ್ಲಿ ಹೆಚ್ಚಿನ ಜನ ಇರ್ತಾರೆ, ಹಾಗಾಗಿ ನಿಮ್ಮದು ರ್ಯಾಂಕ್ ವೈಸ್ ನೋಡ್ತಾ ಹೋಗೋದಾದರೆ ಕಡಿಮೆ ಬಂದಿರುತ್ತೆ ಅಷ್ಟೇ. ಈಗ ಟಾಪ್ 10 ಇದ್ದವ್ರು ಎಲ್ಲರೂ ಸಹ ಜಾಬ್ ಆಗುತ್ತೆ, ಟಾಪ್ 5 ಇದ್ದವ್ರದ್ದು ಎಲ್ಲರದ್ದು ಜಾಬ್ ಆಗುತ್ತೆ ಅಂತಂದರೆ ತಪ್ಪು. ಈಗ ಎಕ್ಸಾಂಪಲ್ಲು ಟಾಪ್ 5ದಲ್ಲಿ ಇದ್ದವ್ರದ್ದು 5 ಜನನೂ ಕ್ಯಾಟಗರಿ 1ಗೆ ಅಥವಾ ಕ್ಯಾಟಗರಿ 2ಗೆ, ಕ್ಯಾಟಗರಿ 3B ಯಾವುದೋ ಒಂದು ಕ್ಯಾಟಗರಿಗೆ ಸೇರಿದ್ರೆ ಅಂದ್ಕೊಳ್ರಿ, ಅಲ್ಲಿರೋದೇ 2 ಅಥವಾ 3 ಹುದ್ದೆ ಅಂದ್ಕೊಳ್ರಿ. ಫಸ್ಟ್ ಇದ್ದಂಥ 3 ಆಪರ್ಚುನಿಟಿ ಸಿಗುತ್ತೆ. ಅವರು ಟಾಪ್ 5 ರ್ಯಾಂಕ್ ಗಳಿಸಿದ್ರೂ ಸಹ ಅಲ್ಲಿ ಕ್ಯಾಟಗರಿ ವೈಸ್ ನೋಡ್ತಾ ಹೋದಾಗ ನಿಮ್ಮದು ಎಷ್ಟನೇ ರ್ಯಾಂಕ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್. ಒಂದೊಂದು ಕ್ಯಾಟಗರಿಯಲ್ಲಿ ಈಗ ಎಕ್ಸಾಂಪಲ್ ಯಾವುದೋ ಒಂದು ಕ್ಯಾಟಗರಿ ಅಂತ ತಗೊಳ್ರಿ, ಅದರಲ್ಲಿ ಟಾಪ್ ಈಗ ಸ್ಕೋರ್ ಕಾರ್ಡ್ ಲಿಸ್ಟಲ್ಲಿ 30 ಅಥವಾ 40 ರ್ಯಾಂಕ್ ಪಡ್ಕೊಂಡವರು ಜಾಬ್ ತೊಗೋಬೋದು. ಯಾಕಂತಂದರೆ ಅಲ್ಲಿ ರಿಸರ್ವೇಷನ್ ಇರುತ್ತೆ, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಹಲವಾರು ರಿಸರ್ವೇಷನ್ ಇರುತ್ತೆ. ಹಾಗಾಗಿ ಆ ರೀತಿಯಾಗಿ ಸಹ ಜಾಬನ್ನು ತಗೊಳ್ತಾರೆ, ಆ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾರೆ. ಹಾಗಾಗಿ ಈ ರೀತಿಯಾಗಿ ವೇರಿಯೇಷನ್ ಆಗುತ್ತೆ ಸ್ನೇಹಿತರೆ, ರ್ಯಾಂಕ್ ಅಲ್ಲಿಗೂ ಮತ್ತು ರಿಸಲ್ಟ್ ಲಿಸ್ಟ್ಗೂ ಮತ್ತು ಸ್ಕೋರ್ ಕಾರ್ಡ್ ಲಿಸ್ಟ್ಗೂ ಇರುವಂಥ ಒಂದು ಇದಾಗುತ್ತದೆ. ಓಕೆ, ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂತಂದರೆ ರಿಸರ್ವೇಷನ್ ವೈಸು ಮತ್ತು ಕ್ಯಾಟಗರಿ ಇದ್ರ ಪ್ರಕಾರ ನಿಮ್ಮ ಒಂದು ರ್ಯಾಂಕ್ಗಳು ಬದಲಾಗ್ತವೆ, ಸ್ಕೋರ್ ಕಾರ್ಡ್ ಲಿಸ್ಟ್ಗೂ ಇದಕ್ಕೂ. ಓಕೆ, ಇದು ಅಲ್ಲಿ ಆಗಿರುವಂಥದ್ದು. ಇನ್ನು SDA FDA ಕಂಡಕ್ಟರ್ದು ಇನ್ನೂ ಸಹ ಬರುವಂಥದ್ದು ಬಾಕಿ ಇದೆ. ಇನ್ನೂ ಹಲವಾರು ಹುದ್ದೆಗಳ ಒಂದು ರಿಸಲ್ಟ್ ಬರೋದು ಬಾಕಿ ಇದೆ. ಆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಆ ಒಂದು ರಿಸಲ್ಟು ಎಕ್ಸ್ಪೆಕ್ಟೆಡ್ ಆಗಿ ಅದು ಸಹ ಈ ಒಂದು ತಿಂಗಳಲ್ಲಿಯೇ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಇನ್ನೊಂದು 10-15 ದಿನದೊಳಗಡೆ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಒಂದು ನಿಗಮದ್ದು ಬಂದೇ ಬರುತ್ತೆ. ಈಗ KEದು ಕೆಲಸ ಮುಗೀತು. KEದು ಏನಿತ್ತಪ್ಪ ಅಂತಂತಂದರೆ ರಿಸಲ್ಟನ್ನು ರೆಡಿ ಮಾಡಿ, ಸ್ಕೋರ್ ಕಾರ್ಡ್ ಲಿಸ್ಟನ್ನು ರೆಡಿ ಮಾಡಿ ಬಿಡುವಂಥದ್ದು ಅಷ್ಟೇ. ಯಾವ್ದಿತ್ತು ಅಂತಂತಂದರೆ ಈ ಒಂದು KEದಿತ್ತು. KE ಎಲ್ಲವನ್ನು ಸಹ ರೆಡಿ ಮಾಡಿ ಕೊಟ್ಟಿದೆ. ಇನ್ನು ಉಳಿದಂತಹ ಒಂದು ಕೆಲಸ ಬಂದುಬಿಟ್ಟು ಆಯಾ ಒಂದು ನಿಗಮಗಳಿಗೆ ಬಿಟ್ಟಿರುವಂಥದ್ದು. ಆ ನಿಗಮಗಳು ಯಾವಾಗ ಕರಿತಾವೋ ಎಂಬುದು ಅವುಗಳ ಒಂದು ಡಿಪೆಂಡ್. ಓಕೆ, ಅವರು ಯಾವಾಗ ಲಿಸ್ಟ್ ಬಿಡ್ತಾರೋ ಆಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗ್ತದೆ. ಫೈನಲ್ ಲಿಸ್ಟನ್ನು ಸಹ ಬಿಡುಗಡೆ ಮಾಡುವಂಥದ್ದು ಸಹ ಆಯಾ ನಿಗಮದವರೇ ಬಿಡುಗಡೆ ಮಾಡ್ತಾರೆ. ಓಕೆ, ಹಾಗಾಗಿ ನಿಮ್ಮೊಂದು ಲಿಸ್ಟು ಖಂಡಿತವಾಗಿ ಇದೇ ಒಂದು ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.